ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಅಂದವರೇ ಗೂಡ್ ಸೇರಿದ್ರು. ಈಗ ಅಕ್ಟೋಬರ್ ಬಂತು, ಏನೂ ಆಗಿಲ್ಲ. ಸದ್ಯ ಹೊಸ ಡೇಟ್ ನೀಡಲಾಗಿದೆ, ನವೆಂಬರ್ ಅಂತೆ, ಇನ್ನೊಬ್ರು ಡಿಸೆಂಬರ್ ಅಂತ ಹೇಳ್ತಿದ್ದಾರೆ. ಆದ್ರೆ ಸಿಎಂ ಮಾತ್ರ ಯಾರಿಗೂ ಕೇರೆ ಅಂತಿಲ್ಲ. 5 ವರ್ಷ ನಾನೇ ಅಂತ ಹೇಳಿ ದಸರಾದಲ್ಲೇ ಸಾರಿದ್ದಾರೆ. ಇತ್ತ ರಾಜ್ಯಕ್ಕೆ ಬಂದಂತಹ ಸುರ್ಜೇವಾಲಾ ಶಿಸ್ತಿನ ಚೌಕಟ್ಟನ್ನ ಮೀರದಂತೆ ಡೀಲ್ ಮಾಡಿ ಅಂತ ಹೇಳಿ ಕೆಪಿಸಿಸಿ ಕಟ್ಟಪ್ಪನಿಗೆ ಮತ್ತದೇ ಕಟ್ಟಪ್ಪಣೆ ಮಾಡಿದ್ದಾರೆ. ಇನ್ನೂ 2 ವರ್ಷ ಇತ್ತು. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ. ಇನ್ನೂ 2 ವರ್ಷ ಇತ್ತು. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ.ಕೆ. ಶಿವಕುಮಾರ್ ಹಠ ಬಿಡಲ್ಲ. ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ, ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು. ಇದು ಕಾಲನ ಚೆಲ್ಲಾಟ. ಅಧಿಕಾರದ ಅಂತರಗಂಗೆಯಲ್ಲಿ ಎದ್ದ ಸುನಾಮಿಯ ಪಿಸುನುಡಿ. ಕಾಂಗ್ರೆಸ್ನ ಅಂತರಂಗದ ಅರಗಿನ ಮನೆಯಲ್ಲಿ ಕದನ ಶುರುವಾಗಿದೆ. ನುಚ್ಚುನೂರಾದ ಕನ್ನಡಿಯಲ್ಲಿ ಡಿಕೆಶಿಯ ಕನಸು, ಕಳವಳ, ಕನವರಿಕೆ ದುಪ್ಪಟ್ಟಾಗಿಸಿದೆ. ಹೈಕಮಾಂಡ್ ಬಾಯಿಗೆ ಹಾಕಿದ ಬೇಲಿಯ ಗುರುತು ದಾಟಿ ಲಂಗು ಲಗಾಮಿಲ್ಲದ ಮಾತುಗಳು ರಾಜ್ಯ ರಾಜಕಾರಣವನ್ನ ತುದಿಗಾಲಲ್ಲಿ ನಿಲ್ಲಿಸಿವೆ. ಮತ್ತದೇ 4 ತಿಂಗಳ ಹಿಂದಿನ ಪವರ್ ಶೇರಿಂಗ್ ಟಾಕ್ ರಾಂಗ್ ರೂಟ್ಗೆ ಟರ್ನ್ ಪಡೆದಿದೆ. ಹಸ್ತದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು. ಬದಲಾಗ್ತಾರ ಸಿಎಂ? ಡಿಕೆಶಿ ಡೀಲ್ ಮಾಡ್ತಾರೆ? ಸುರ್ಜೇವಾಲಾ ಮಾತಿನ ಮರ್ಮ. ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಾತಿನ ಕ್ರಾಂತಿಯ ಕಿಡಿ ಹಾರಿದೆ. ನವೆಂಬರ್ ಕ್ರಾಂತಿ ಬಗ್ಗೆ ಸಿಎಂ ಡಿಸಿಎಂ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆಯ ಬಗ್ಗೆ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ನಂತರ ಮಾತನಾಡಿದ ಸುರ್ಜೇವಾಲಾ ಯಾರೂ ಪಕ್ಷದ ಚೌಕಟ್ಟನ್ನ ಮೀರಬಾರದು ಅಂತ ಹೇಳಿ ಮತ್ತೊಮ್ಮೆ ವಾರ್ನಿಂಗ್ ಮಾಡಿದ್ದಾರೆ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri D.K. Shivakumar to deal with them accordingly. ಡಿಸೆಂಬರ್ನಲ್ಲಿ ಕ್ರಾಂತಿ, ಸಿಎಂ ಚೇಂಜ್ ಫಿಕ್ಸ್ ಎಂದ ಅಶೋಕ್. ನಾನೇ ಎಂದ ಸಿದ್ದು, ಹೈಕಮಾಂಡ್ಗೆ ಸೆಡ್ಡು, ರವಿ ಕಂಡದ್ದು. ಇತ್ತ ಬಿಜೆಪಿಗೆ ಇನ್ನಿಲ್ಲದ ಹೀಗೋ. ಕಾಂಗ್ರೆಸ್ನ ಕುಗ್ಗಿಸೋಕೆ ಆಂತರಿಕ ಕಿತ್ತಾಟದಲ್ಲಿ ಕಿಚ್ಚು ಬೇಯಿಸುವ ಕಾಯಕಕ್ಕೆ ನಿಂತಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಡಿಸೆಂಬರ್ ಒಳಗೆ ಸಿಎಂ ಚೇಂಜ್ ಅಂತ ನಿಖರ ಭವಿಷ್ಯ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಕೊಡ್ತಿಲ್ಲ, ಡಿಕೆಶಿ ಹಠ ಬಿಡ್ತಿಲ್ಲ ಅಂದ್ರು. ಒಂದ್ ವೇಳೆ ಕಾಂಗ್ರೆಸ್ ಜಗಳಕ್ಕೆ ಸರ್ಕಾರ ಪತನವಾದ್ರೆ ನಾವು ಸರ್ಕಾರ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಸಿಟಿ ರವಿಗೆ ಕಾಣಿಸಿದ್ದು ಕಾಂಗ್ರೆಸ್ನ ಹೈಕಮಾಂಡ್ ವೀಕ್ನೆಸ್. 100% ಡೌಟೇ ಇಲ್ಲ. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ.ಕೆ. ಶಿವಕುಮಾರ್ ಹಠ ಬಿಡಲ್ಲ. ಏಕನಾಥ್ ಶಿಂದೆ ಆಗ್ತೈತೋ ದೋನಾಥ್ ಶಿಂದೆ ಆಗ್ತೈತೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ, ಆ ಥರದ್ದು ಯಾವುದೇ ಸರ್ಕಾರನ ಮಾಡೋ ಅಂಥ ಇಚ್ಛೆ ನಮಗಿಲ್ಲ. ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ. ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ, ಎಐಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು. ಈಗ ನಾನೇ ಅಂದರೆ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ, ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು. ಒಬ್ಬ ಭ್ರಷ್ಟನ ಬದಲಿಗೆ ಇನ್ನೊಬ್ಬ ಭ್ರಷ್ಟ ಬಂದರೆ ರಾಜ್ಯಕ್ಕೆ ಒಳ್ಳೆಯದಾಗೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ಸೇ ಹೋಗಬೇಕು, ಆವಾಗ ಒಳ್ಳೆಯದಾಗತ್ತೆ. ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ. ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡ್ತಾ ಇದ್ರು.
ಹಸ್ತದೊಳಗಿನ ಕುಸ್ತಿ ಮುಗಿತಾ ಇಲ್ಲ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್, ನಮ್ಮ ಪಕ್ಷದಲ್ಲಿ ನಾ 2 ವರ್ಷ ನೀ 2 ವರ್ಷ ಅನ್ನುವಂಥ ಅಧಿಕಾರ ಇಲ್ಲ, ಅದೇನೇ ಇದ್ರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿ ಸಿದ್ದರಾಮಯ್ಯರನ್ನ ಸಮರ್ಥಿಸಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರು 5 ವರ್ಷ ಮುಖ್ಯಮಂತ್ರಿಗಳು, ಮತ್ತೆ ಯಾರು ಹೇಳ್ಬೇಕೀಗ? ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಸುಮ್ಮನೆ ನಾ 2.5 ವರ್ಷ 5 ವರ್ಷ ಅದು ಏನೋ ನಡೆಯಲ್ಲ. ಇದೆಲ್ಲನೂ ಪಕ್ಷದ ಹೈಕಮಾಂಡ್ ಅಂತಿಮ. ಸಿದ್ದರಾಮಯ್ಯ ಹೇಳಿದಾರಲ್ಲ, ಇದಕ್ಕಿಂತ ಮುಂಚೆ ಸೆಪ್ಟೆಂಬರ್ ಹೇಳಿದ್ರಿ, ಅಕ್ಟೋಬರ್ ಆಯಿತು, ದಸರಾಕ್ಕೆ ಇರೋದು ಮಾಡೋಂಗಿಲ್ಲ ಅಂತ ಹೇಳಿದರು. ಯಾವುದು ಸತ್ಯ ಆಯ್ತು ಆರ್ ಅಶೋಕ್ ಅವ್ರದ್ದು? ಅಷ್ಟೇ ಅಲ್ಲ, ಆರ್ ಅಶೋಕ್ ಅವ್ರಿಗೆ ಹೇಳ್ರಿ, ಇನ್ನೂ 20 ವರ್ಷ ಈ ರಾಜ್ಯದಲ್ಲಿ ಹಿಂಗೆ ಇರೋದು, ವಿರೋಧ ಪಕ್ಷದಾಗೆ ಇರೋದು. ಒಟ್ಟಾರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದು ಸಾರಿದ ಬಳಿಕ ರಾಜ್ಯದಲ್ಲಿ ಮತ್ತೆ ಕಿಚ್ಚು ಹೆಚ್ಚಾಗಿದೆ. ಇದೀಗ ಡಿಕೆ ಶಿವಕುಮಾರ್ ಬೆಂಬಲಿಗರು ಒಂದ್ ಹೆಜ್ಜೆ ಮುಂದೆ ಹೋಗಿ ನವೆಂಬರ್ ಕಿಚ್ಚು ಹಾಯಿಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಗೀತೆ ರಚನೆಯಾಗಿ ಹಿಟ್ಟಾಗಿ ರಾಜಣ್ಣ ಮೂಲೆ ಸೇರಿದ್ದಾಗಿದೆ. ಈಗ ಹೊಸ ಡೇಟ್ ಜೊತೆಗೆ ಹೊಸ ಅಪ್ಡೇಟ್ ಸಿಗ್ತಾ ಇದ್ದು, ಹೊಸ ವರ್ಷಕ್ಕೆ ಹೊಸ ಸಿಎಂ ಬರ್ತಾರಾ ಗೊತ್ತಿಲ್ಲ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನಂತೂ ಹುಟ್ಟಿಸಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.